ಪಾಂಡ್ಯ ಪಾಂಡ್ಯ ಬರತಾನ. ನಿಮಗೆ ಎಷ್ಟು ದಿನ ಹೇಳತ್ತೀನಿ ಕೊಟ್ಟು ಬಿಡ್ಬೇಕಿಲ್ರಿ ಅವ್ನ ರೊಕ್ಕ ಎದಕ್ಕೆ ಇಟ್ಕೊಂಡು ಕೂತೀರಿ? ಎಲ್ಲಿ ಬಿಡ್ತಾನಂತ ಮಾಡಿ ಅವನ್ ಬಿಡಾಕತ್ತಿ ಬೆಣ್ಣ ತಾಗತಾನ. ಪ್ಯಾಟ್ಯಾಗಿಂದ ಹಿಂಗೆ ಬೆಣ್ಣ ಎತ್ತಾನ ಹೇಳ್ತನು. ಒಟ್ಟ ಒಂದ ಉಸಿರಿ ಹೊಡ್ಕೊತ ಬಂದನ್ನ. ಒಂದು ಕೆಲಸ ಮಾಡಿ, ಅಕಸ್ಮಾತ್ ಬಂದತ್ತೇಳಿ ಏನು ಹೇಳ್ತೀನಿ ಎಲ್ಲದನ್ನ ಕೇಳಿ ಏನು ಹೇಳ್ತಿ? ಏನು ಹೇಳ್ಬೇಕ್ರಿ? ಕಟಿಂಗ್ ಅದಾರಿ ಮಾಡ್ಕೊಳಕ್ ಹೋಗಿನಂತ ಬಟ್ ಎಷ್ಟು ಏನ್ರಿ ಹೇಳೋಣ? ಆಯ್ತ್ರಿ. ಇನ್ನು ಎಲ್ಲದಾರೆ ಇವ್ರದ್ದು ಬರೀ ಇದಾತು. ಕೊಟ್ಟು ಕಡಕ್ ಆಗ್ಬೇಕಿಲ್ಲ ಇವ್ರು. ಹಿರಿಯ ಕುಂದ್ರೇನ ಚಾ ಮಾಡ್ಕೊಂಡ್ ಬರ್ತೀನಿ. ಚಾತು ಬ್ಯಾಡವಾ ತಂಗಿ? ಕಿರಣ್ ಎಲ್ಲಿ ಹೋಗ್ಯಾನ? ಅವ್ರೆಲ್ಲ ಮುಂಜಾನೆ ಹೊರ ಹೋಗ್ಯಾರ್ರಿ. ಮುಂಜಾನೆ ಹೊರಗೆ ಹೋಗ್ಯಾನ? ಇದೇಗ ನಾವು ಬೆನ್ನ ಹತ್ತಿ ಬಂದನ ಈ ಕಡೆ ನಿಮ್ಮ ಮನೆ ಕಡೆನ ಬಂದಾನ ಅವ. ಇಲ್ರಿ ಬಂದಂಗ ಆತ್ರಿ. ಕುಂಬಿ ಜಿಗದ ಮತ್ತೆ ಹೋಗ್ಯಾರ್ರಿ ಅವ್ರೆಲ್ಲ. ಹೌದಾ? ಅವ್ನ್ ತಾಕ ಒಂದ್ ದಗದಿತ್ತವ. ದಗದ್ದೆಲ್ಲ ನಂಗೆ ಗೊತ್ತೈತ್ರಿ. ಅದೇ ನಿಮ್ಗೆ 5,000 ರೂಪಾಯಿ ಕೊಡ್ಬೇಕಿತ್ತಲ್ರಿ. ಒಬ್ಬರಿಗೆ ಹೇಳಿಟ್ಟಾರಿ ಅವ್ರು ನಾಳೆ ಬಂದು ನಮ್ಗೆ ಕೊಡ್ತಾರಿ. ನಿಮ್ಗೆ ಹಿಂಗ ನಾವು ಕೊಟ್ಬಿಡ್ತೀವ್ರಿ. ಕೊಡೋದು ಬೇಡವಾ? ಅದನ್ನ ಬ್ಯಾಡತ್ತ ಹೇಳಕ್ ಬಂದನ. ಬ್ಯಾಡ್ರಿ. ಅವ್ 5,000 ರೂಪಾಯಿ ಐತ್ಲೆ ನನಗೆ ಕೊಡೋದು ಬೇಡ. ಅದನ್ನ ಹೇಳ ಸಂಬಂಧ ಬರಾಕ ಇಷ್ಟ ದಿನ 5,000 ರೂಪಾಯಿ ಸಂಬಂಧ ಕಾಟ ಕೊಟ್ಟಿದ್ರಿ ಬೆನ್ ಹತ್ತಿ ಈಗ ಯಾಕೆ ಬ್ಯಾಡ್ರಿ? ಅದು ನನಗೆ ಅರಿವು ಆಗೈತೆ. ಅದ ದೋಸ್ತಿ ತೊಂದಲ್ಲಿ 5,000 ರೂಪಾಯಿ ಇಸ್ಕೊಬಾರ್ದು ಅನ್ನೋದು ಈಗ ಅರಿವು ಆಗೈತೆ ನನಗೆ. ಅವ್ನ ತಾಕ 5,000 ರೂಪಾಯಿ ಬ್ಯಾಡ ತಮಗೆ ಹೇಳಕ್ ಹೊಂಟ್ರೆ ಸಿಗವಲ್ಲ ನನಗೆ ಅವ. ಅದ್ರ ಸಂಬಂಧ ತಂಗಿ ಅವ್ ಗಟ್ಟ ಬರಾಂಟ ಹೇಳುವ. 5,000 ರೂಪಾಯಿ ಪಾಂಡವನ ಬಂದಿದ್ದ, 5,000 ರೂಪಾಯಿ ಬ್ಯಾಡ ನಾನು. ನೀವು ಎಲ್ಲರೂ ಸಿಕ್ಕರೆ ಒಂದು ಅರ್ಧ ಚಾ ಕುಡಿಯೋಣ ಅಂತ ಹೇಳುವ. ನಾ ಬರ್ಲೇವ? ಅಣ್ಣ ಕುಂದರ್ರಿ. ಅಣ್ಣ ಈ ವಿಷಯ ನೀವು ಅವ್ರಿಗೆ ಡೈರೆಕ್ಟ್ ಆಗಿ ಹೇಳಿದ್ರೆ ಭಾಳ ಖುಷಿ ಪಡ್ತಾರಿ. ಹೇಳಂತಳ್ರಿ. ಖುಷಿ ಪಡ್ದಿದ್ ಕರೆ ಅವ್ ಇಲ್ಲವ ಇಲ್ಲಿ? ಅವ್ರಿಲ್ಲ ಅದಾರ್ರಿ. ಎಲ್ಲಿದ್ದಾರೆ? ನೀವು ಬೈತೀರಂತಂದ್ರಿ ತಕ್ಕೊಂಡಾರಿ ಒಳಗೆ. ಹೌದಾ? ಕರಿ ಕರಿ ಕರ್ಕೊಂಬರ್ತೀನಿ. ಕರಿ 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 ರೀ ರೀ ಬರ್ತಾರಣ್ಣ. ರೀ 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 ಎದ್ದೋಡ್ರಿ ಮ್ಯಾಗ. ಹೋದನವ? ನೀವು ಬರ್ರಿ ಹೊರಗೆ ಬರ್ರಿ. ಇಲ್ಲ ಇನ್ನೂ ಕೂತಲ್ಲ ಇಲ್ಲಿ. ನೀವು ಹೊರಗೆ ಬರ್ರಿ. ನಾ ಎಲ್ಲ ಹೇಳ್ತೀನಿ. ಚಕ್ರ ಮದಿಯಾರು ಬಡಿಸ್ಬೇಕಂತ ಮಾಡ್ಯಾನ. ನೀವು ಹೊರಗೆ ಬರ್ತೀರಿ? ಬ್ಯಾಡ 5,000 ರೂಪಾಯಿ ಕೊಡು. ಬರ್ರಿ ಹೊರಗೆ. ಹೋಗತ್ತೇಳಿ ಏನಿಲ್ಲ. ಬರ್ರಿ ನಾ ಎಲ್ಲ ಬಗೆಹರಿಸಿ ಹೊರ ಬರ್ರಿ. ನೀ ಸಾಯ ಹೊಡ್ಯಾಕ ಹುಟ್ಟಿನಿ. ಪಾಂಡವಣ್ಣ ನೀವು ಖುಷಿ ಪಡ್ತೀರಿ ಬರ್ರಿ. ನೀನು ಖುಷಿ ಮಾಡಿ ಉಣ್ಣ ಹೊಡಿಲಿ. ನಾವು ಒಳಗೆ ಅಲ್ಲಿ ಏನು ಮಾಡತ್ತಿದ್ನಂತಂದ್ರೆ ನೀ ಸುಮ್ಮಿರಿ ಪಾಂಡವಣ್ಣ. ಅವಾಗ ನೀವು ಹೇಳತ್ತಿದ್ರಲ್ರಿ ನಂತರ ಅದು ಅವ್ರ ಹತ್ರನೂ ಹೇಳ್ರಿ. ಅವ್ರು ಖುಷಿ ಪಡ್ತಾರೆ ಭಾಳ. ಸರಳ ರೊಕ್ಕ ಕೊಟ್ಟಿ ಪಾಡ, ಇಲ್ಲಂದ್ರ ಕಟ್ಟಿಗೆ ತಗೊಂಡ್ ತಲೆನ ಹೊಡಿತನ. ಅವಾಗ ಬ್ಯಾಡ ಅಂದ್ರಿ. ನಿನ್ನ ಮುಂದೆ ಬ್ಯಾಡ ಅಂದಾಗ ಅವ್ನ ಕರ್ಕೊಂಡ್ ಬರ್ತೀವ. ಇಲ್ಲಂದ್ರೆ ನಾನು ಅಗದಿ ರಮೇಶಿ ಕಳಿಸ್ಬಿಡ್ತಿದ್ದೀನಿ. ಸರಳ ನನ್ನ 5,000 ರೂಪಾಯಿ ಕೊಟ್ಟಿ ಪಾಡ. ಕೊಡ್ತಾನೆ ಪಾಂಡವನ. ನಾಳೆ ನೀನು ಕೊಡಿಸಲಾಗ ತೆಕ್ಕಿಗಟ್ಟಲೆ ತಂದು ಇಟ್ಟಿದ್ನಲ್ಲಿ ಇಟ್ಟಿನಂದ್ರನ ತಂದು ಇಟ್ಟಿದ್ನಿ. ಇನ್ನೊಬ್ಬಿಗೆ ಅವಂಗ ಅರ್ಜೆಂಟ್ ಇತ್ತ ಓದ್ ಕೊಟ್ನಿ. ನೀ ಚಾ ಮಾಡ್ಕೊಂಬರು. ನೀ ಕುಂದ್ರ ಪಾಂಡವನ ಕುಂದ್ರಿ. ಕೂಲಾಗಿ ನೀ ಕೂಲಾಗಿ ಹಿಂಗೆ ಸಿಡ್ಲ ನೋಡಕ್ ಹೋಗ್ಬೇಡ. ನೀ ಹಿಂದೆ ಬೆನ್ನ ಹತ್ತಿ ಬರೋದು ನನಗೆ ಗೊತ್ತಾಗಿಲ್ಲ ಅದಕ್ಕೆ. ನಾ ಬೆನ್ನ ಹತ್ತಿ ಬರೋದು ನಿನಗೆ ಹೆಂಗೆ ಗೊತ್ತಾತ? ಅಲ್ಲ ನೀ ಬೆನ್ನ ಹತ್ತಿ ಇರ್ತಿಲ್ಲ ದಿನ ರೊಕ್ಕ ರೊಕ್ಕ ಅಂತೇಳಿ. ಇವತ್ತು ಹತ್ತಿರ್ಬೇಕು ನೀ ಬೆನ್ನ ಹಾಕಿ ನನಗೆ ಗೊತ್ತಾಗ್ಲಿಲ್ಲ ಅದು. ನಾ ಹಂಗೆ ಅವಸರಲ್ಲೇ ಬಂದ್ಬಿಟ್ನೆ. ನೀ ಒಟ್ಟ ತಲೆ ಕೆಡಿಸಬೇಡ. ನಾಳೆ ನಿಂದ ಮುಂಜಾನೆ ಒಂದು 8-8 ತಕ್ಕ ನನಗೆ 5,000 ರೂಪಾಯಿ ಬರ್ತಾವ. 9-9 ತಕ್ಕ ನಿನ್ನ ಕೈಯಾಗ ಬಿಡ್ತೀನಿ ಪಕ್ಕ. ಇಂಥ ಟೈಮ್ ಏಟಾಗ್ಯಾವ ನೀನು? 3 ವರ್ಷ ಆತಿ ಇದನ್ನ ಕತ್ತಿ ಹೇಳತ್ತಿ. ಸರಳ ರೊಕ್ಕ ಕೊಡ, ನಾನು ಪಿತ್ತನ ಎತ್ತಿಗೇರಿಸ್ಬೇಡ ಮತ್ತೆ. ನೀನು ನೋಡ್ತಿಲ್ಲ ಕಷ್ಟಗಳು ಭಾಳ ಅದಾವು. ಲಗ್ನ ಬೇರೆ ಆದ್ಮೇಲೆ ಸಂಸಾರ 1-2 108 ಲಪಡ ಇರ್ತಾವ, 108 ಕೆಲಸ ಇರ್ತಾವ. ಅಲ್ಲಿ ಇಲ್ಲಿ ತಂದಿರ್ತೀನಿ ರೊಕ್ಕ ಮತ್ತೆ ಎಲ್ಲರೂ ಹೋಗೇ ಬಿಡ್ತೈತಿ. ರೊಕ್ಕ ನಿಂದ್ರತಿಲ್ಲ ಕಾಸು ಭಾಳ ಐತಿ ಕಾಣ್ತೈತಿ ಭಾಳ. ಒಟ್ಟ ಕೇಳ್ತಿ ಕುಂದ್ರ ಇಂಥ ಮೆರವಣಿಗೆಗೆ ಮತ್ತೆ ಏನಿಲ್ಲ. ಮತ್ತೆ ಈ ಬಂಗಾರ ಚೈನಪ್ಪ ಏನದಾವು ಇವೆಲ್ಲ ಡೂಪ್ಲಿಕೇಟ್ ಮಂದಿಗೆ ಬಿಲ್ಡಪ್ ಹಾಕೊಂದಿನಿ. PBS ಮುಂದೆ ತೊಂದಿನಿ. ಇದು 40 ರೂಪಾಯಿ, ಇದು 35 ರೂಪಾಯಿ ಮಾಡ್ಸೀನಿ. ಅದೆಲ್ಲ ನನಗೆ ಕತ್ತಿ ಬೇಡ. ಈಗ ಸರಳ ರೊಕ್ಕ ಬೇಕು ನನಗೆ. ಈಗ ನಾ ಬಂಗಾರ ಚೈನ್ ಎಲ್ಲ ಬಿಚ್ಕೊಡ್ಲೇ ಇದ್ರು ನಾವು. ಅವ್ನು ಅಲ್ಲಿ ಇಟ್ಕೋ, ನನಗೆ ರೊಕ್ಕ ಬೇಕೀಗ. ಇಲ್ಲ ಹಂಗೆ ಮಾಡಕೋಬೇಡ. ಇದೊಂದು ಎಲ್ಲರೂ ಒತ್ತಿ ಇಡ. ಸ್ವಲ್ಪ ಕತಕ್ಕೆ ಅಡ್ಜಸ್ಟ್ ಮಾಡ್ಕೋ. ಏನೋ 10 ರೂಪಾಯಿ ಗೊತ್ತಿಡ್ಲಿನ? 35 ರೂಪಾಯಿ ಕೊಟ್ಟು 10 ರೂಪಾಯಿ ಬಾರಿಸಿ ಅವಂಗರೆ ಹೋಗೋ. ನನಗೆ 5,000 ರೂಪಾಯಿ ಕೊಡು. ಕೊಡ್ತೀನಿ. ಎಲ್ಲಿ ಹೊಡೋಕೆ ನನಗೆ ಯಾಕೆ ಮಾಡ್ತೀನಿ? ದೋಸ್ತಿ ಮಾಡ್ತೇನೆ. ಬರೀ ರೊಕ್ಕ ಆಟ ನೋಡತ್ತಿ. ದೋಸ್ತಿ ಏನೇನು ದೋಸ್ತಿ ಅವ್ ಸುಡ. ನೀನು ದೋಸ್ತಿ ಹಂಗೆ ಬೇಕಾಯ್ತು. ನನಗೆ ಮೊದಲು ರೊಕ್ಕ ಬೇಕಾಗ್ಯಾವ. ರೊಕ್ಕ ಕೊಡ್ಲಿಕ್ಕೆ ಶಾಂಬಿಗೆ ಬಿಡ್ತು. ಮತ್ತೆ ಏನು ದೋಸ್ತಿ ಗಿಸ್ತಿ ಎಲ್ಲ ಮರ್ತಿ ಎತ್ತಬೇಕಂತ ಮಾತಾಡತ್ತಿಲ್ಲ. ಶಾಂಬಿ ಗಿಂಬಿ ಅನ್ಕೋತ ಏನು 5,000 ರೂಪಾಯಿ ಎದು ಕೊಟ್ಟಿವಿ ನನಗೆ? ಅಲ್ಲೋ ನಿನ್ನ ಗುದ್ದಾಡಿ ಓಡಾಡಿ ಹೆಣ್ಣು ತೆಗೆದು ಮದುವೆ ಮಾಡಿ ನಿನಗೆ ಅದನ್ನ ಕಬರ ಐತಲ್ಲ ಅದನ್ನ. ನೀ ಅದನ್ನ ದೋಸ್ತಿ ನೋಡಿ ಮಾಡಿಯೋ ನಿಂದ ನೀ ಬ್ರೋಕರ್ ಕೆಲಸ ಮಾಡಿಯೋ? ನಾನು ಬ್ರೋಕರ್ ಕೆಲಸ ಮಾಡೀನಿ. ನಿನ್ನ ದೋಸ್ತಿ ನೋಡ್ತಾರೋ? ನೀವು ಒಂದು ಕಪ್ ಚಾ ಕೊಡ್ಸಲ್ಲ. ಮದುವೆ ಎದ್ರ ಸಲುವಾಗಿ ಮಾಡಿ? ಎದ್ರ ಸಂಬಂಧ ಮಾಡೀನಿ? ನೀನು ಸುಖಕ್ಕೆ ಮಾಡೀನಿ. ನನ್ನ ಸುಖ ಇಲ್ಲಿ 10-11 ಆಗೈತೆ ನಂದ. ಅದನ್ನ ಏನು ಮಾಡ? ನೀ ಏನು ನೋಡಿಂದಿ? ಏನು ನೋಡಿ ಮದುವೆ ಮಾಡಿಲ್ಲ?
ನಂದು ನನಗೆ ಮುಟ್ಟಿಸು ನನ್ನ ಪಿತ್ ನೆತ್ತಿಗೇರಿಸ್ಬೇಡ 1 ವರ್ಷ ಅಲ್ಲ 2 ವರ್ಷ ಅಲ್ಲ 3 ವರ್ಷ ಆದತ್ತು ಹಿಂಗೆ ಕಡ್ಸಾಕತ್ತಿ. ಈಗ ಒಂದು ಕೆಲಸ ಮಾಡ್ತಾನೆ, ನಾವು ಗಂಡು ಮಗು ಹುಡ್ಸಕ್ಕೆ ಪ್ಲಾನ್ ಮಾಡತ್ತೀವಿ. ಅದು ಹುಟ್ಟಿರ್ಪ್ಲೆ ಅದಕ್ಕೆ ನಾಮಕರಣ ಕರಿತಾನೆ ನಿನಗೆ. ಏನಿ ಹೆಣ್ಣಾರ ಹುಟ್ಟಿಸು ಗಂಡ್ರೆ ಹುಟ್ಟಿಸು ನನಗೆ ಅದನ್ನ ತಡೆಯಂಗಿಲ್ಲಣ್ಣ. ನನಗೆ ರೊಕ್ಕ ಬೇಕೀಗ. ನಾಮಕರಣಕ್ಕೆ ಬಂದಾಗ ಬಡಿತು 5,100 ರೂಪಾಯಿ. ಬರಂಗಿಲ್ಲ, ಎದಕ್ಕೂ ಬರಂಗಿಲ್ಲ. ಅಂದ್ರೆ ನೀ ನನ್ನ ಮಗನ ಹೆಸರು ಇಡಕ್ಕೆ ಬರಂಗಿಲ್ಲ. ಎದರ ಸಂಬಂಧ ಬರಲಿ? ಹಂಗಾರೆ ನಿನ್ನ ದೋಸ್ತಿ ಬೇಡ. ನನಗೆ ದೋಸ್ತಿ ಬೇಡ, ನನಗೆ ಆಸ್ತಿ ಬೇಕು. ಸದ್ದು ಹಾಕೋ ಕೊಡು, ನಾ ಹೋಗೇ ಬರ್ತೀನಿ ಈಗ. ನಿನಗೆ ದೋಸ್ತಿನ ಬೇಡ ಅಂದ್ರೆ ನನಗೆ ನೀ ಎದಕ್ಕೆ ಬೇಕು? ನೀ ನನ್ನ ಮಗನ ಹೆಸರು ಇಡಕ್ಕೂ ಬರಬೇಡ, ಎದಕ್ಕೂ ಬರಬೇಡ. ನಿಂದ 5,000 ರೂಪಾಯಿ ಕೊಡಂಗಿಲ್ಲ. ಇವತ್ತಿಂದ ನೀನು ಗಡ್ಡೆ ಟು ಎದೋಗಿ ನಿಲ್ಲ ಮಾತಾಡ್ಸ್ಬೇಡ. ಕಾಲ್ ಬೋದು ನನಗೆ ಭಾಳ ತ್ರಾಸನೇ ಆಗುದು. ಒಂದು 5,000 ಕೊಡ ಭಾಳ ಬೇಡ. ನೀವೇನು ದೋಸ್ತ ಮದುವೆ ಆಗೋ ಮುಂದೆ ನಾವು ಕಮ್ಮಂದ ಏನು ಹುಡುಕಾಡಿ ಕೊಡ್ದು 10,000 ಕೊಡ್ತಾನೆ. 5,000 ಇಲ್ಲಿಲ್ಲಾಕು. ಅವಾಗ ಅಂದಿ ನೀ ಖುಷಿ ಹೊಕ್ಕಿತ್ತು ನನಗೆ. ಈ ಖುಷಿ ಎಲ್ಲ ಕಿತ್ಕೊಂಡು ಹೋಗೈತಿ ಈಗ. ನೀನು ಕಾಲ್ ಬೋದು ನಾವು ಮರ ಹಂಗೆ ಮಾಡಬೇಡ. 3 ವರ್ಷ ಎಡ್ಸಾಕ್ತೀನಿ. ನಾನು 5,000 ರೂಪಾಯಿ ಕೊಡ್ಸೇನೆ ಸರ್. ಕೊಡ್ತಾನೆ ಕಿತ್ತಿದ್ದ ಆಡಿ ಹತ್ತೂರ್ನ ಕೊಡ್ತಾನೆ. ಈಗ ಇಲ್ಗಪ್ಪ ನಾಳೆ ಬರ್ತಾವ, ಮುಂಜಾನೆ ಕೊಡ್ತಾನೆ. ಈಗ ಚಾ ಕುಡ್ದು ಹೋಗು, ಕಾಡಕ್ಕೆ ಹೋಗ್ಬೇಡ ದೋಸ್ತ. ನೀನು ನಾಳೆ ಎಟ್ಟೋದು ಈಗ ನನ್ನ ಮಗನ ಹುಡ್ಸಾಕ ಅವ್ರನ್ನ ಹುಟ್ಟಿಸ್ತಾನೆ. ಅವಂದ ನಾಮಕರಣ ಇಡ್ಬೇಕು ನನ್ನ ಮಗನ. ನನ್ನ ಮಗನ ನಾಮಕರಣ ನೀ ಬಂದಾಗ ನಾಮಕರಣ ಇಲ್ಲ, ಹೆಸರು ಇಡಂಗಿಲ್ಲ. ಅವ್ನು ಪಾಂಡು ಅಂತ ನಿನ್ನ ಹೆಸರು ಇಡ್ತಾನೆ. ನಾನು ಪ್ರೀತಿ ಅದನ್ನು ದೋಸ್ತಿ ನೀನು ಕಿಮ್ಮತ್ ಕೊಡಂಗಿಲ್ಲ. ಹಂಗೆ ಮಾಡಕ್ಕೆ ಹೋಗ್ಬೇಡ. ಚಾ ಲಗು ತೊಂಬಾರ ಪಾಂಡು ಮಾಡಿಸ್ತೆ. ಕಾಲ್ ಬೂತ್ ನೀವು ಹೇಳೋದು ಕೇಳು, ನನ್ನ ಕಷ್ಟ ಅರ್ಥ ಮಾಡ್ಕೊಡು. 5,000 ರೂಪಾಯಿ ಕೊಡು, ಮಾಡಬೇಡ. ನಾಳೆ ಶಾನೆ ಬಂಗಾರ ಕೊಡ್ತು ನೋಡಿ ಕೊಡು ಅಂದ್ರೆ ಕೊಡ್ತಾನೆ. ನಾಳೆ ಮುಂಜಾನೆ ಕೊಡಲಿಲ್ಲ ತಿಳಿ ನೀವು ಏನು ಬೇಕಾದ್ ಮಾಡ. ಈಗ ಚಾ ಕುಡ್ದು ಹೋಗ. ನಾ ಚೀರಾಡಿ ಬಿಟ್ಟನೆ ಹೇಳೋದು ಕೇಳ. ಮೊದ್ಲ ನಾ ಚೀರಾಡೋದು ಬಿಟ್ಟನೆ. ನೀವು ಒಟ್ಟ ತಲೆ ಕೆಡಿಸ್ಬೇಡ. ನಾಳೆ ಮುಂಜಾನೆ 9 ಅಂದ್ರೆ ನಿನ್ನ ಕೈಯಾಗ ತಂದು ಇಡ್ತಾನೆ. ಏನದ ರೊಕ್ಕ 5,000 ರೂಪಾಯಿ ಇಡ್ತಾನು. ನನಗೆ 9 ಬೇಡ, ಈಗ ಬೇಕು. ಹೇಳೋದು ಕೇಳ ದೋಸ್ತ. ಹಳಿ ಪಾಂಡುನ ಮತ್ತೆ ರೊಚ್ಚಿಗೆ ಎಬಸ್ಬೇಡ. ಈಗ ಹೇಳಿಲ್ಲ ಅಂದಿ. ಈಗ ಊರೆಲ್ಲ ಓಡಾಡಿ ಮೊದ್ಲ ಕಾಲು ನುಸಾಕ್ತಾವ. ನಾನು ಸರಳ ರೊಕ್ಕ ಕೊಡ, ಸುಮ್ಮ ತೊಗೊಂಡು ಹೋಗ್ಕಣ್ಣ. ಈಗ ಹೇಳಿಲ್ಲ ಅಂದಿ. ನಿನ್ನ ತಿಂಡಿ ಎಲ್ಲ ಬಂಗಾರ ಇವೆಲ್ಲ ಒತ್ತಿ ಇಟ್ಟ. ಇದು 5,000 ರೂಪಾಯಿ ಗಡಿಯಾಳ ಐತಿ. ತಗೋ 5,000 ರೂಪಾಯಿ ಗಡಿಯಾಳ ಇದೆ. ತೊಗೊಂಡು ಒತ್ತಿ ಇಟ್ಟು ನೀನು ತೊಗೊಂಬಿಡು. ದೋಸ್ತಿ ಬೇಡ ಏನು ಬಿಟ್ಟು ಬಂಗಾರ ಉಂಗಾರ ತೊಗೊಯ್ತಾರೆ. ಎಲ್ಲ ತೊಗೊಂಡು ಕಬ್ಬು ಚಾತಿಲ್ಲ. ಇವೇಂದಲ್ಲ ಒಂದೊಂದು ಮಾಡಿ ಚಲ ಇಟ್ಕೊಂಡು ಹಿಡಿ. ನನಗೆ ಇವನು ತೊಗೊಂಡು ಬೇಡ. ನನಗೆ ರೊಕ್ಕ ನನಗೆ ಕಾಡು ಬೇಡ, ರೊಕ್ಕ ಕೊಡ. ಈಗ ಮತ್ತೆ ಸುಮ್ಮ ನನ್ನ ಪಿತ್ ನೆತ್ತಿಗೆ ಏರಿಸ್ಬೇಡ. ತಡಿ ಅವ್ನ ಮುಗಿದಿಲ್ಲ. ಇನ್ನೂ ಒಂದು ಇಲ್ಲ ಅಂದ್ರೆ 4-5 ನಿಮಿಷ ತೋತಾನ. ನಿಂದು ಏನೇನಿತ್ತು ನೋಡಿ ಅಟ್ಟು ತಿಂಡಿ ಒದರಾಡ್ಬಿಡು. ಚೀರ್ನಿ ಈಗಪ್ಪ ಚಾ ಕುಡ್ದು ಮಾತಾಡ್ತೀನಿ. ನೀನು ಮುಗಿಸು, ಆಮೇಲೆ ಚಾ ಕೊಡಿ. ಕೇಕಪ್ಪ ಚಾ ಕುಡಿ. ಇನ್ನೊಂದು 2 ಕಪ್ ಮಾಡ್ಬೇಕಿತ್ತು ನೀ ಚಾ. ಅವ್ರು ಬರೋ ಟೈಮ್ ಆತ್ಲ. ಪೆಂಡಲ್ ನಾವು ಮತ್ತೆ ಅಡ್ಗ್ಯಾವ ಬಂದು ಹೊಯ್ಕೋತಾರೆ ಲಬ್ ಲಬ. ನಿಂದೇನು 5,000 ರೂಪಾಯಿ ಆಯ್ತು ನೋಡಿ ದೋಸ್ತ. ನಾಳೆ ಮುಂಜಾನೆ ನಿನ್ನ ಕೈಯಾಗ ಒಪ್ಪಿಸ್ಬಿಡ್ತಾನೆ. ನೀವು ಒಟ್ಟ ತ್ರಾಸ ತೊಳಕ್ಕೆ ಹೋಗ್ಬೇಡ. ಕತ್ತಿಗಿತ್ತ ಚೀರಕ್ಕೆ ಹೋಗ್ಬೇಡ. ಈಗ ಚಾ ಕುಡಿ ಮಟ ಮಾತಾಡಬೇಡ, ಸುಮ್ಕೊಂಡ್ರೆ. ಕುಡಿ ಆರಾಮ್ಸೆ ಕುಡಿ. ಪೆಂಡಲ್ ನಾವು ಬೇರೆ ಏನೋ ರೊಕ್ಕ ಕೊಟ್ಟಿಲ್ಲ ಮದುವೆಗಿಂದ. ಅಡುಗೆ ಅವಂಗೂ ಕೊಟ್ಟಿಲ್ಲ. ಅವು ದಿನ ಬಂದು ಚಿರಾಡಿ ಚಾ ಕುಡ್ದೋಕ ಒಂದು ಅಪಾಪ. ಏನು ಹೇಳತ್ತೀನಿ ಈಗ ನಾ? ಫಸ್ಟ್ ನಿಂದು ಕೊಟ್ಟ ಆಮೇಲೆ ಅವ್ರಿಗೆ ಕೊಡ್ಬೇಕಂತ ಹಿಂಗೆ ಡಿಸೈಡ್ ಮಾಡಿನೇ. ಹೌದಾ? ಲಗುಚ್ ಕೊಡು. ನಾಳೆ ಕೊಡ್ತೀನಿ ದೋಸ್ತ್. ನೀನು ರೊಕ್ಕದ ಬಡತದೊಳಗೆ ದಿನ ಬಂದು ನೀ ಚಾ ಕುಡ್ದಿಲ್ಲ ಅಂದ್ರೆ 6-7 ಸಾವಿರ ರೂಪಾಯಿ ಬರೀ ಚಾ ಕುಡಿಸ್ಕೊಂಡು ಕಳಿಸಿ ನಾನು ನಿನಗೆ. ನೀನು ಕೇಳಿನೇ ಅಂದ್ರೆ ನನಗೆ ದೋಸ್ತಿ ಇಂಪಾರ್ಟೆಂಟ್ ಅದು ಸುಮ್ಮ ಗೊತ್ತೇನಲ್ಲ. ತಿರ್ಗಾ ಮುರ್ಗಾ ಚಿಲ್ಲರ್ 5,000 ರೂಪಾಯಿ ತೊಳಗೆ ಏನು ಯಾವತ್ತು ಮಾತಾಡ್ತಿ? ಏನೋ ಬಂದು ಚಾ ಕುಡ್ತಿದ್ದೆ ಒಬ್ರು ತೆಗ್ದೆ ಆನಂದ್. ಅಂದ್ರೆ ಹೇಳಿನ್ಯಾ. ಈಗ ನೋಡಿ ಒಂದು ಹಬ್ಬ ಚಾ ಅಂತಂದ್ರೂ 8 ವರ್ಷ ಬಂದು ಚಾ ಕುಡಿಯತಿ. 3 ವರ್ಷ ಆತ. ಇಲ್ಲಂದ್ರು 7-8 ಸಾವಿರ ರೂಪಾಯಿ ಬರೀ ಚಾನ ಕುಡ್ದಿ ನಮ್ಮ ಮನ್ಯಾಗ. ನೀ ಹಂಗೆ ನೋಡಿ ರೊಕ್ಕ ನೀನು ಮುಟ್ಟಿದ್ದು. ನೀನು 3,000 ಹೊಳ್ಕೊಡ್ಬೇಕು ನನಗೆ. ನಾ ಕೇಳಿನಿ ಅಂದ್ರೆ ನಿನಗೆ ಕೇಳಂಗಿಲ್ಲ. ಯಾಕಂದ್ರೆ ದೋಸ್ತಿ ಇಂಪಾರ್ಟೆಂಟ್. ನಿನಗತ್ತೆ ಎಲ್ಲ ಜಿಗಟ್ಟಿಲ್ಲ. ಲಜ್ಜಿಗಟ್ಟು ಮಾರ್ಯಾನ ಅದನ್ನೆಲ್ಲ ಕತೆ ಹೇಳ್ಬೇಡ. ನನಗೆ ರೊಕ್ಕ ಕೊಟ್ಟು ಮಾತಾಡ. ನಾನು 5,000 ರೂಪಾಯಿ ಒಂದು ಕೆಲಸ ಮಾಡಿ. ಏನು ಒಂದು ಕೆಲಸ ಮಾಡ್ತಾರೆ? ಈಗ 3,000 ಒಳಗೆ 1,500 ಕೊಟ್ಟು 1,500 ಒಂದು ವಾರ ಬೇಕಾದ್ರೆ ಬಿಟ್ಕೊಟ್ಟು ನಡೀತಿತ್ತು ನನಗೆ. ನನ್ನ ಪಿತ್ತ ನೆತ್ತಿಗೆ ಏರಿಸ್ಬಾರ್ದು, ಲಗುಚ್ ಕೊಡ ದೋಸ್ತ. ಇದ್ರೆ ಕೊಡಂಗಿಲ್ಲನೋ. ನಮ್ಮ ಪರಿಸ್ಥಿತಿ ನೋಡೋ, ಮನೆ ಪರಿಸ್ಥಿತಿ ಹಿಂಗ್ಯಾಕೆ ಮಾಡ್ತೀವಿ? ಬಾಡಿಗೆ ಮನೆ ಆಗೋದೀವಿ. ನಾವು ಸ್ವಂತ ಮನೆ ಥರ ದುನಿಯಾದಾಕಿತ್ತು. ಏನು ಮನೆ ಪರಿಸ್ಥಿತಿ ಹಂಗಾದ್ರೆ ನೀ ಹಿಂಗಾದ್ರೆ ಕೇಳಂಗಿಲ್ಲ. ಒಂದು ಏನರ ಹೋದಾಗ ಟಿ ವಿ ಐತ್ಲೇ ಇಲ್ಲಿ ಐತಿ. ಟಿವಿನೂ ಹೋಯ್ತಿಂಗಪ್ಪನ. ಟಿವಿ ತುಟ್ಟಿ ಟಿವಿ ಐತಿ. ಅದ ಎಷ್ಟು ಕೊಟ್ಟು ತಂದಿನ ಗೊತ್ತನ್ನೋದಕ್ಕೆ? ಎಟ್ರದ? 9,500 ರೂಪಾಯಿ ಕೊಟ್ಟತಿ. ನನಗೆ ಅದ ಬೇಕಾಗೈತಿ. ತೊಗೊಂಡೋಗ ಅದನ್ನ. ಮರ ಮುಡ್ಕೊಂಡ ಸಕಟ ಒಯ್ಲಿಲ್ಲ. ಮನೆ 2,200 ರೂಪಾಯಿ ಬೇಡೋಗ್ಯಾನ. ಯಾಕ ಬಾದಾಗೈತೆ ಅದ. ಅವ್ಗೆ 2,200 ಕೊಡ್ದೇನೈತಿ. ನೀ 5,000 ರೂಪಾಯಿ ತೊಗೊಂಡ್ರೆ ಓಕೆ ಓದ ಬಿಡೋದನ್ನ. ಅದು ಬ್ಯಾಡ, ಬ್ಯಾರೆ ಏನ್ರಿ ನೋಡ್ತಾನ. ನಿಮ್ಮ ಮತ್ತೆ ಯಂತ್ರ ಮಷಿನ್ ಕೇಳಕ್ಕೆ ಹೋಗ್ಬೇಡಿ. ಯಂತ್ರ ಐತ್ಲೇ? ಬೇಡ. ಯಾಕ? ತುಟ್ಟಿದೈತದ. 5,500 ರೂಪಾಯಿ ಕೊಡತ್ತೆ ಅದಕ್ಕೆ. 5,500? ಆತಾಳ ಬರಬ್ಬರಿ. ನನಗೆ ಎಲೆಕ್ಟ್ರಿಕ್ ಲ್ಯಾಕ್ ಬರಬರಿ ಆಕತಿ. ನಡಿ ಅದನ್ನ ಒಯ್ತಾನೆ ಯಂತ್ರ. ಅದನ್ನ ತೊಗೊಂಡು ಹೋಗ್ಬಿಡ. ಒಂದು ಸ್ವಲ್ಪ ರಿಪೇರಿ ಖರ್ಚು ಹೇಳಾರ. 6,000 ರೂಪಾಯಿ ರಿಪೇರಿ ಹೇಳಾರು. ರಿಪೇರಿ ರೇಟ್ ಮಾಡ್ಕೊಂಬಿಡ. ಮಷಿನ್ ಬಂದೈತೆ ಒಳಗಿಂದ. ಓದ್ಬಿಡ. ಮುಟ್ಟಿದ ನೋಡಿ ನಿನ್ನ ರೊಕ್ಕ. ನಿನ್ನ ತಾಕಿ ಏನಾರ ನೆಟ್ಟಗದಾವ ಎಲ್ಲ ಅದಾವ. ಕರೆ ಎಲ್ಲ ಇಂಥವು ಅದಾವ. ರಿಪೇರಿ ಆಗೋ ಅದಾವ. ಹಂಗೆ ಮಾಡಾಕೋಬೇಡ. ಕೊಡ್ತನ. ನನಗೆ ಕಾಡ್ಬೇಡ ದೋಸ್ತ. ಹೇಳೋದು ಕೇಳು. ಕ್ವಾಟ್ ಕಳಿಸ್ತಾನ. ನಾನು ಎದಕ್ಕೆ ಕಾಡಾಕತ್ತಿ? ಸಮಾಧಾನ. ನಮ್ಮದು ಹಂಗೆ ಇದ್ದಿದ್ದ ತುಗ ಇಲ್ಲ. ಕಪ್ಪು ತಗೋ ಒಳಗಿಡ. ನಿಂದು ಏನು ಕೆಲಸ ಏನು ಮಾಡ್ಕೊಳ್ಳೋ. ನಮ್ದು ಹಂಗೆ ದಿನ ಇದ್ದಿದೆ. ನಾವು ಹಂಗೆ ಟೈಮ್ ಪಾಸ್ ಮಾಡ್ತೀವಿ. ಹಂಗೆ ನೀ ಹಂಗೆ ಚಾಲು ಮಾಡಿ. ಎಷ್ಟರ ಲಾಜಿಗಟ್ಟಿ ಟೈಮ್ ಪಾಸ್ ಆತಿಲ್ಲ.
ರೊಕ್ಕ ಕೊಡು ದೋಸ್ತಿ ಎದಕ್ಕೆ ಕಾಡಾಕತ್ತೀವೋ ನೀ ಪ್ರತಿ ಸಲ ಏನೋ ಬಂದು ನಿಂತು ಹೊಯ್ಕೊಂಡು ಗಜಾ ನಿಂತರು ನಾನೇನು ಕೊಡ್ತಾನೆ ನನ್ನ ರೊಕ್ಕ ಇಲ್ಲ ಇವು ಕೊಡಂಗಿಲ್ಲ ನೀ ದಿನ ಬಂದು ನನಗೆ ಏನು ಮಾಡಿ ನೋಡು ಅದನ್ನ ಮಾಡಕ್ಕೆ ನಡಿ ಒಳಗೆ ಹೋಗೋಣ ಅಂದ್ರೆ ಮತ್ತು ಬರ್ಸ್ಕವ ಬಾ ರೂಢಿ ಆಗೈತೆ ನನಗೆ ಬಾ ಹೇಳ ಸುಳ್ಳ ಟೈಮ್ ವೇಸ್ಟ್ ಮಾಡೋಕೆ ಬೇಡ ಅಂದು ಮುಂದೆ ಅದು ಹೋಗೋಣ ಪಟ ಪಟ ಪಡೆದು ಹೋಗಿ ಬರೀ ಕೈಲೇ ಬಿಡ್ತೀವಿ ಬಡ್ಗಿ ತಂದಿ ಅದು ತಂದಿ ಅದು ಸುಳ್ಳ ತಂದೇನು ಬಡ್ಗಿ ಅಣ್ಣಾರ ಪೂರ ಲಾಜ್ಗೇಟ ನಿತ್ತಿ ಪೂರಾ ಬಾ ಹೆಂಗೆ ಬಡಿಬೇಕಂದ್ರೆ ಒಟ್ಟು ವಂಕ ಆಗ್ಬೇಕಣ ನಡಿ ಹಂಗಂದ್ರೆ ನೀ ಬೆಕ್ಕದ ಅಲ್ಲಿ ನಡಿ ಒಳಗೆ ನಾನು ಹಿಕ್ತೀನಿಗಪ್ಪ ಹಿಕ್ ಅಲ್ಲೋ ಅಟ್ಟೆಲ್ಲ ಬಡಿದ್ರು ಸೌಂಡ್ ಯಾಕೆ ಮಾಡಲಿಲ್ಲ ಹವಾ ಕಡಿಮೆ ಆಕತಿ ನಿನ್ನ ಹವಾ ಮಾರ್ಯವನ ಸರಳ ನಾಳೆ ಬರ್ತಾನೆ ನಾಳೆ ಕೊಡ್ಲಿಕ್ಕಂದ್ರೆ ನಿಂದು ಐತೆ ಮಗಳ ನಾಳೆ ಕೊಡ್ಲಿಕ್ಕೂ ಮತ್ತೆ ಇದು ಅನಿವಾರ ಬೇಕಾದಾಗ ಬಡ ಹಾಂ ನಾಳೆ 4 ಮಂದಿನ ಎಕ್ಸ್ಟ್ರಾ ಕರ್ಕೊಂಬರ್ತಾನೆ ಹಾಂ ಸ್ವಲ್ಪ ನೀಟ್ ಅನ್ನೋರು ಕರ್ಕೊಂಬ ಒಂದು ಸ್ವಲ್ಪ ಯಾಕೋ ನನಗೆ ಪದಶ್ರೀ ಅನಿಸ್ಲಿಲ್ಲ ಈ ಸಲ ಒಟ್ಟೆ ಹೆಂಗೆ ಬಡಿಬೇಕು ಗೊತ್ತೇನವ್ರು ಎಷ್ಟರ ಲಜ್ಜೆಗಟ್ಟಿವು ಒಂದು 6 ಮಂದಿ ಇಲ್ಲ ಮಿನಿಮಮ್ 8 ಮಂದಿನ ಕರ್ಕೊಂಬ ದಾಡ್ಸಿ ಇರ್ಬೇಕು ನೋಡೋರು ಒಟ್ಟು ಬಡ್ತಾ ಬಡ್ದ್ರೆ ಹೇಳ್ತೀನಿ ಹುರುಪಾಗ್ಬೇಕು ಏನ ಏನು ಸುಖ ಆಯ್ತು ಬಿಡಿಸೋದ್ರಾಗ ರೀ ಮತ್ತ ನಂಗೂ ಬಂಗಾರ ನೆಕ್ಲೇಸ್ ಕೊಡ್ಸ್ರಿ ಬಂಗಾರ ನಕ್ಲಸ ನೀನು ಶಾರವ್ ಹೇಳಿನ್ರಿ ಬಂಗಾರ ಅಂಗಡಿ ಉದ್ರಿ ಕೊಡಿಸ್ತೀನಿ ಅಂದಾಳ ನಂಗೆ ಏ ಬೆಂಗಾರ ಅಂಗಡಿ ಉದ್ರಿ ಕಳಿಸ್ತೀನಿ ಹೇಳ ತುಂಬ ಯಾವ ಸಾಯಮಲ್ಲಿ ಇದು ಹರ್ದಂಡದಾಗೆ ದಿನ ಒಬ್ಬ ಬರತ್ತಾನ ಇನ್ನು ಬಂಗಾರ ಅಂಗಡಿ ಬೇರೆ ಬರ್ಬೇಕಣ ನಂಗೆ ಬಂಗಾರ ನೆಕ್ಲೇಸ್ ಬೇಕ್ರಿ ಬೇಕ್ರಿ ಒಂದ ಡೂಪ್ಲಿಕೇಟ್ ತಂದು ಕೊಡ್ತಾನೆ ನೋಡಿ ನಾ ಹೆಂಗೆ ಡೂಪ್ಲಿಕೇಟ್ ಹಾಕೊಂಡಿಲ್ಲ ಅಂತವ್ರನ್ನ ಇಂಥವ ತಂದು 120 ರೂಪಾಯಿ ಹಾಕೋಬೇಡ್ರಿ ಅವನ್ನ ತೆಗೆದು ಹೋಗಿರಿ ಯಾಕೆ ಅವ್ ನೋಡೇ ಬಂಗಾರ ಅನ್ಕೋತಾರ ಮತ್ತೆ ಸಾಲ ಕೇಳಕ್ ಬರ್ತಾರ ಬಂಗಾರ ಕಡಿಕ ತೋಳ ಕಾಲಿಕ್ಕೆ ಅಂದ್ರೆ ಬಿಲ್ಡಪ್ ಹೆಂಗೆ ಮೇಂಟೈನ್ ಮಾಡ್ಬೇಕು ನಿನಗೂ ನಕ್ಲೆಸ್ ತಂದು ಕೊಡ್ತಾನೆ 100 ಬೇಡ 120 ರೂಪಾಯಿ ತಿಂಡಿಲ್ಲ ನಕ್ಲೆಸ್ ಬರ್ತೈತಿ ಎಲ್ಲರೂ ನಿನ್ನ ನೋಡ್ಬೇಕು ಅಂತ ತಂದು ಕೊಡ್ತಾನೆ ಸರಿ ಕೆಡ್ಸೋಬೇಡ ಶಾರೋವ್ ಗಂಡ ಸಾಲ ಕೊಡ್ತಾನಂತೆಲ್ಲ ಬ್ಯಾಂಕ್ನಾಗ ಸಾಲ ತೆಗಿತಾನಂತ ಒಂದು 15,000 ರೂಪಾಯಿ ಕೇಳಲ್ಲ ರಮೇಶ್ ದಿನ ಅಲ್ಲೇ ಹೋಗ್ಕೋತಿ ಯಾಕೆ ಕಡೆ ಹೋಗಿ ಕುಂದಿರ್ತೀವಿ ಸೀರಿಯಲ್ ನೋಡೋಕೆ ಜೋಡಿಲೆ ಕುಂದಿರ್ತೀರಿ ಕೇಳಿ ನನ್ನ ಗಂಡು ಕೇಳ್ತಿದ್ದ ಒಂದು 15,000 ರೂಪಾಯಿ ಸಾಲ ಕೊಡ್ತಾರೆ ಒಂದು ತಿಂಗಳಾಗ ಕೊಡ್ತಾನೆ ಅಂತ ಹೇಳಿ ಮತ್ತು ಅವ್ರನ್ನ ಮುಂಡ ಮುಚ್ಚೋಣ 1 ವರ್ಷ ನೀವೇನೇ ಮಾಡ್ಕೊಂತ ಹೋರಿ ನನ್ನ ಸುದ್ದಿ ಬರ್ಬೇಡ್ರಿ ಬಿಡ್ರಿ ಏ ಹಂಗೆ ಮಾಡ್ಬೇಡ ಏ ಹೋರಿ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಏನಂತ ಅದು ಪೆಂಡಲ್ದವ್ರು ಬಂದಾರ್ರಿ ಪೆಂಡಲ್ ಬಂದಾನ ಪೆಂಡಲ್ ಒಬ್ಬ ಬಂದಾನ ಅವ್ರು ಊಟದ ಹೊರಲು ಬಂದಾರ್ರಿ ಅವನು ಬಂದಾನ ಮತ್ತು ನೀ ಯಾಕೆ ಕೊಡಾಕತ್ತಿ ನಾವು ಓಡಿ ಹೋಗ್ಬೇಕ ನಡಿ ಡಕ್ಕೊಂಡು ಬಾ ಇಬ್ರು ಡಕ್ಕೊಂಡು ಬಾ ನಾ ತಕೋಬೇಕ್ರಿ ನೀವು ಡಕ್ ಹೋರಿ ನೀ ಎಲ್ರಿ ಅವ್ಗೆ ಹೇಳ್ದಂಗೆ ಎಲ್ರಿ ಅವ್ಗೆ ಹೇಳಿದ್ಲೇ ಈಗ ಆಗಳೇ ಬಂದವಂಗ ಹಂಗೆ ಹೇಳಿ ಎಲ್ರಿ ಸಿಗಿಸಿಟ್ಟು ಅಂದ್ರೆ ನೋಡಿ ಮತ್ತೆ ಅವ್ರು ಏನು ರೊಕ್ಕ ತೊಗೊಳಂಗಿಲ್ಲ ನಾನು 10,000 ಕೈದಿಂದ ಕೊಡ್ತೀನಿ ಅಂದ್ರೆ ನಾನು ಹೊಟ್ಟೆ ಕರೆಯಕ್ಕೆ ಹೋಗ್ಬೇಡ ಇಲ್ಲ ಹೋಗ್ಯಾನ ಅಂತ ಹೇಳ ಸಿಗಿಸಿಟ್ಟು ಅಂದ್ರೆ ನೀನು ಮೊಸಡಿ ನೋಡಿತೀನಿ ಮತ್ತೆ ಇಲ್ಲಿ ಬೇಡ ಎಲ್ಲಿ ಡಕ್ಕೋಲಿ ಪಾಯ್ಕಾನೆ ಡಕ್ಕೋತೀನಿ ಕಿರ್ಣ್ಯಾ ಏ ಕಿರ್ಣ್ಯಾ ಬರ್ರಿ ನಾ ಒಳಗ ಹಾಂ ಬರ್ತಾನು ಎಲ್ಲಿ ಹೋಗ್ಯಾನ ಕಿರಣ್ ಕುಂದ್ರಣ್ಣ ಏ ಅವ್ವ ನಾ ಕುಂಡ್ರಾಕ್ ಬಂದಿಲ್ಲ ಇವತ್ತು ನಾ ಅವನು ಬಿಡಂಗಿಲ್ಲ ಮೊದಲು ನನ್ನ ಪಿತ್ತ ನೆತ್ತಿಗಿರೈತೆ ನನಗೆ ರೊಕ್ಕ ಬೇಕಾಗ್ಯಾವ ಎಲ್ಲಿದಾನವ ನಾನು ಇವತ್ತು ಯಾರ್ದು ಕೇಳೋಂಗಿಲ್ಲಣ್ಣ ಅವ್ರ ಮನ್ಯಾಗ ಅದಾರ ಮನ್ಯಾಗ ಇದ್ದಿದ್ದು ಹೇಳ್ಬೇಡ ಅಂತಂದ್ರ ಬಾತ್ರೂಮ್ ಡಕ್ಕೊಂಡು ಹೇಳಿದ್ರೆ ನಂಗೆ ಬಿಡ್ತೀನಿ ಅಂದಾರ ನಂಗೆ ಒಟ್ಟ ಏನೂ ಗೊತ್ತಿಲ್ಲ ನಂಗೆ ಒಟ್ಟ ಏನೋ ಕೇಳ್ಬೇಡಿ ಹಾಂ ನಾನು ಹೇಳ್ದಿನಣ್ಣ ಏನೂ ಹೇಳಿಲ್ಲ ತಂಗಿ ಎಲ್ಲ ಬರೋಬ್ಬರಿನೇ ಹೇಳಿದಿ ಸ್ವಲ್ಪ ಒಂದಕ್ಕೆ ಬಂದಾವು ಹೋಗಿ ಬರ್ತಾನ ಒಟ್ಟ ಬೇಡ ನಾ ಹೋಗ್ಬೇಡ ನೀ ಇಲ್ಲಿ ಏ ಅವ್ವ ಸುಮ್ಕೊಂಡ್ರ ನೀ ಸುಮ್ಕೊಂಡ್ರ ನಾ ಹೋಗಿ ಬರ್ತಾನ ಹೊರಗೆ ಹೋಗಿ ನೀವು ಹೊರಗೆ ಅವ್ವ ಜೋರ್ ಬಂದಾವ ಗಪ್ಪ ಅವ್ವ ನೀ ನಾನು ಕೇಳೋಣ ನೀವು ಒಟ್ಟ ಹೋಗ್ಬೇಡ ನೀ ಅಂತ ತಂಗಿ ಅವ್ವ ಸರಿ ನೀ ಹೋಗ್ಬೇಡ ನಾನಿ ಏ ಗಪ್ಪ ನೀ ಏ ಬೈ ಹೊರ ನಡಿ 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 ಹೇಳ್ಬೇಡ ಅವ್ನಿಗೆಲ್ಲ ಏ ಪಾಯ್ಕಡೆ ಹೊಕ್ಕೊಂಡಿದ್ದೆ ಬರೀ ಎಲ್ಲರ ಕಡೆ ಸಿಗಿಸೋದು ಆದ್ನಿಂದ ನಿನ್ಗೇನು ಹೇಳಿದ್ದೀನಿ ಆಕೆ ಏನೂ ಹೇಳಿಲ್ಲ ನಾನು ಡೈರೆಕ್ಟ್ ಒಳಗೆ ಬಂದನ ಸರಳ ನಮ್ಮ ರೊಕ್ಕ ತೆಗಿ ಪೆಂಡಲ್ ರೊಕ್ಕ ತೆಗಿ 2 ದಿವಸ ಆಯ್ತು ಹೇಳಕತ್ತೀನಿ ಬಾಣ ಕುಂದ್ರ ಬಾಣ ಅಂದ್ಬಿಟ್ಟು ಏ ಇದು ಏನು ನಮ್ಗೆ ಮಸ್ಕರಿ ಮಾಡಕ್ಕೆ ಹೋಗ್ಬೇಡ ನೀ ಇಲ್ಲಿ 1 ಮಿನಿಟ್ ಕುಂದ್ರ ಬಾಣ ಏ ಕುಂಡ್ರದು ಬೇಡ ಗಿಂಡ್ರದು ಬೇಡ ಹಿಂಗೆ ಮಾಡಿ ನಮ್ಮನ್ನ ಹೊಳೆ ಕಳ್ಸಾಕತ್ತೀನಿ ಇಲ್ಲ ನಾ ಕುಂದ್ರ ಚಾಗಿ ಕುಡಿಯೋಣ ಆ ಕಡೆಯಿಂದ ಭಾಳ ಬಿಸಿಲಾಗುತ್ತೆ ಒಟ್ಟ ಚಾ ಬೇಡ ಎಲ್ಲ ಕುಡ್ಕೊಂಡು ಬಂದನ್ನ ಇಲ್ಲ ಅದು ಏ ಅದೇನು ಬೇಡಪ್ಪ ಸುಮ್ ಸರಳ ಕೊಡು ಅದು ರೊಕ್ಕ ತೆಗೆದಿಟ್ಟಿದ್ಲಿ ಆಗಲೇ 8,000 ರೂಪಾಯಿ ಡಬ್ಬ್ಯಾಗಿನು ಅವು ತಗೊಂಬ ಸಾವಕಾಶ ಎನಿಸ್ ತಗೊಂಬ 8,000 ರೂಪಾಯಿ ಇಟ್ಟಿವಣ 15,000 ಕೊಡ್ಬೇಕು ನನಗೆ ಈಗ 8,000 ಒಯ್ಯಣ 7,000 ಏನೈತಿ ಕೊಡ್ತೈತನ ನೀ ತಲೆ ಕೆಡಿಸ್ಬೇಡ ಹಾಂ ನೀನು ಬಿಟ್ಟು ಎಲ್ಲಿ ಹೋಗ್ತಾನ ಕೊಡು ಅಷ್ಟರ ಕೊಡು ಕೊಡ್ತೀವಿ ಮತ್ತು ನೀ ಪ್ರತಿ ಸಲ 3 ಗಂಟೆ ಮ್ಯಾಲೆ ಬರ್ತಿದ್ದಿ ಇವತ್ತೇನು 1:15 ಬಂದಿಲ್ಲ ಹಾಂ ಮತ್ತೆ
ನೀವು 3 ಗಂಟೆಗೆ ಎಲ್ಲರ ಪಾರಕ್ಕೆ ನಿನ್ನೆ ಬಂದಿನ ನಾ 3 ಗಂಟೆಗೆ ನಿನ್ನೆ ಹೊರ ಹೋಗಿದ್ದಂದ್ರೆ ಮತ್ತೆ ಅದಕ್ಕೆ ನೀ ಈ ಟೈಮ್ ಸಿಗ್ತಿ ಅಂತಂದು ಬಂದನ್ನ ಊಟದ ಟೈಮ್ಕ ಕೊಡ್ತೈತೆ ಏನು ಹೋಗ್ತೈತೆ ಅಣ್ಣ ಅಪರೂಪಕ್ಕೆ ಏನು ಒಂದ್ಸಲ ಮದುವೆ ಆಗಿ ನಾನು ಮತ್ತೆ ಎಲ್ಲಾರು ಏನು 2 ಸಲ ಹಾಕಾರನ ಎಲ್ಲರೂ ಒಂದೇ ಸಲ ಹಾಕಾರ ಕೊಡ್ತೈತಿಲ್ಲ ಓಡೋಕ್ಕಿವ್ ನಂಗೆ ಯಾಕೆ ಮಾಡ್ತೀವಿ ಅದ ಕೊಡ್ಲಾ ಸಮಾಧಾನ ಹಾ ಏ ಲಘು ತೊಗೊಂಬಾರ 8,000 ರೂಪಾಯಿ ಡಬ್ಬ್ಯಾನು ತೊಗೊಂಬರ ತಂಗಿ ಅಲ್ಲಿ ಅನ್ಸ್ಕೊಂಡು ತೊಗೊಂಬಾ ಅಲ್ಲಿ ಅನ್ಸ್ಕೊಂಡ್ ಬರ್ತಾಳೆ ಯಾಕೆ ಇಲ್ಲಿ ಅನ್ಸಿರ ಏನು ರೊಕ್ಕ ಇದನ್ನ ಹಾಕವನ ಇಲ್ಲಿ ಅನ್ಸಕ್ಕೆ ತೊಗೊಂಬಾ ಬಂದಿರಿ ಕೊಡ ಅಣ್ಣ ಗಟ್ಟು ರೊಕ್ಕ ಅಣ್ಣ ಕೊಟ್ಬಿಡು ಹಾಂ ರೊಕ್ಕ ಇಲ್ಲ ಕಾಣ್ತೈತಿ ಹಾ ಹೌದ್ರಿ ನಿನಗೆ ಹೆಂಗೆ ಗೊತ್ತಾತನ ಕರೆನ ರೊಕ್ಕ ಇಲ್ಲದ್ರಾಗ ರೊಕ್ಕ ಇಲ್ಲ ಬೆಲ್ಲದ ಹೆಂಟೆ ಐತಿ ಹಾಂ ಕೊಬ್ಬರಿ ಎಡ್ ತೊಗೊಂಬ ಕೊಬ್ಬರಿ ಬೆಲ್ಲ ತಿತ್ತು ಅಣ್ಣ ಕಡಬನ ಮಾಡಿಬಿಡ್ರಿ ತಿಂದ ಹೊಕ್ಕನ ಇದು ನಾಟಕ ನನ್ನ ಮುಂದೆ ನಡೆಯಂಗಿಲ್ರಿ ಇಲ್ಲ ಅಣ್ಣ 8,000 ಇದ್ದು ಇದ್ದು ಅದ್ರಾಗ ನಿನಗೇನು ಕಿಮ್ಮತ್ ಐತಿಲ್ಲ ಅಣ್ಣ ಪ್ರತಿ ಸಲ ಬಂದೊಂದು 2 ಸಲ ಹೊಳೆ ಹೋಗ್ಬೇಕು ಸರಳ 8,000 ರೂಪಾಯಿ ಅದಕ್ಕೆ ಖರ್ಚು ಮಾಡಿ ಹೇಳ್ಬೇಕು ನನಗೀಗ ಅದು ಮೊನ್ನೆ ರೀ ಇದು ನಾ ಹೇಳ್ತಾನ 2,000 ರೂಪಾಯಿ ಹಾಲ್ನೇವ್ ಕೊಟ್ಟಾಳ 2,000 ರೂಪಾಯಿ ಹಾಲಿನ ಕಟ್ಟ ಇನ್ನು 6,000 ರೂಪಾಯಿ ಏನು ಮಾಡಿದಿ ಹಾಂ ಮೊನ್ನೆ ನಾ ಹೇಳ್ತಾನ ಕೇಳ ಹ್ಞೂ ಇನ್ನು 2,000 ರೂಪಾಯಿ ಮಾನಿ ದೀಪಾವಳಿ ಹಬ್ಬಕ್ಕೆ ಸೀರೆ ತಗೊಂಡಾಳ ಹೌದಾ ಮರ್ತಿದ್ನ್ಯಾ ಇನ್ನ 4,000 ರೂಪಾಯಿ ನಾ ಹೇಳ್ತಾನ ಕೇಳ 3,500 ರೂಪಾಯಿ ಮನಿ ಬಾಡಿಗೆ ಅದನ್ನು ಕೊಟ್ಟಾಳ ಮರ್ತಿದ್ನಿ ನಾಣ ಇನ್ನ 500 ರೂಪಾಯಿ ಇಲ್ಲ ನಾ ಹೇಳ್ತಾನ ಕೇಳಲ್ಲಿ 500 ರೂಪಾಯಿ ಕರೆಂಟ್ ಬಿಲ್ ಏನು ನಿಮ್ಮ ಅಪ್ಪ ತುಂಬವನ ಆಕೆ ಪಾಪ ತುಂಬ್ಯಾಳ ಹೌದಾ ಮರ್ತಾ ಬಿಟ್ಟಿನಿ ಅಣ್ಣ ನಾ ಇಟ್ಟಿದ್ನಿ ಅದಕ್ಕೆ 8,000 ರೂಪಾಯಿ ಇವೆಲ್ಲ ಕರೆಕ್ಟ್ ಗೊತ್ತಾಕಾವ ನೋಡೋಣ ನಮ್ಮ ಸುಖ ಕಷ್ಟ ಎಷ್ಟು ಅರ್ಥ ಮಾಡ್ಕೊಂಡು ಯಪ್ಪ ಹೌದು 3 ವರ್ಷ ಆತ್ಲ ಮತ್ತು ಬರೇ ಬಂದಾಗ ಹಿಂಗೆ ಮಾಡ್ತೀರಿ ಅಲ್ರಿ ಒಂದು ಸ್ವಲ್ಪ ಬೇರೆ ಆ್ಯಕ್ಟಿಂಗರ ಮಾಡ್ರಿ ಬಂದಾಗ ಇದೇ ಡಬ್ಬಿ ತರ್ತಿ ಇದೇ ಬೆಲ್ಲ ತರ್ತಿ ಅಲ್ಲ ನಾನೇನು ಮಳೆ ಮಾಡ್ರಿ ಇಲ್ಲ ನಾ ಚುನ್ಮುರಿ ಚೂಡ ಮಾಡ್ತಾಳ ತಿಂದು ಹೋಗ್ಯಾನ ಖಾರ ನಾವು ತಿನ್ನಂಗಿಲ್ಲಪ್ಪ ಖಾರ ತಿನ್ನಂಗಿಲ್ಲ ಬಲ್ಸು ತಿನ್ನಂಗಿಲ್ಲ ಸರಳ ನಂದು ಏನು ಪೆಂಡಲ್ ರೊಕ್ಕ ಐತಿ ಕೊಡೋದೈತಿ ಕೊಟ್ಟು ಬಿಡ್ರಿ ನನಗೆ ಕೊಡ್ತೈತಿ ಹಂಗೆ ಮಾಡ್ಕೋಣ ಬಾಯಿ ಸಿಹಿ ಮಾಡ್ಕೋಣ ಏನು ಸಿಹಿ ಬೇಡ ನೀ ಕೊಟ್ಟಂದ್ರೆ ಅಲ್ಲೇ ಸಿಹಿ ಮಾಡ್ಕೊತ ಹೋಗ್ಕಣ್ಣ ನೀ ಏನಪ್ಪ ನಾ ನೀ ಒಟ್ಟನ ಮಾತು ಕಿಮ್ಮತ್ ಕೊಡಂಗಿಲ್ಲ ನಾ ಮಾಡ್ಕೋಬೇಡ ಓಡಕ್ಕೆ ನಾವು ನೀವು ಎಲ್ಲಿ ಓಡೋಗಂಗಿಲ್ಲ ನಾವು ಹೋಗೋದಾಗೈತೆ ಸರಳ ನಮ್ಮ ರೊಕ್ಕ ಕೊಡ್ರಿ ಕೊಡ್ತದ್ಲಿ ಹಂಗ್ಯಾಕೆ ಮಾಡ್ತೇನ ನೀ ಮುಂದೆ ಮದುವೆ ಮಾಡಿ ಪೆಂಡಲ್ ಎಲ್ಪ್ ಮಾಡಿ ಅಂತ ಎಲ್ಲರ ಮುಂದೆ ಹೆಂಗೆ ಹೇಳ್ಕೊತಿರ ಹೇಳ್ತೀವಿ ಅಣ್ಣ 1 ರೂಪಾಯಿ ತೊಗೊಂದಿಲ್ಲ ಪೆಂಡಲ್ ಹಚ್ಚಾನ ಸೌಂಡ್ ಹಚ್ಚಾನ ಇರು ಬರೋದು ದೊಡ್ಡ ದೊಡ್ಡ ಲೈಟ್ ತಂದು ಫೋಕಸ್ ಲೈಟ್ ತಂದು ಮಕ್ಕಕ್ಕೆ ಹಚ್ಚಾನ ಎಲ್ಲ ಹೇಳಿವ್ ನಾವ ಅದೇನು ಬೇಕಾಗಿಲ್ಲೋ ಹೇಳೋದು ನನಗೆ ರೊಕ್ಕ ಕೊಡ್ತಾನ ಅಂತ ಹೇಳಿರಿಲ್ಲ ನೀವು ಇಲ್ಲಿ ನನಗೆ ಬಿಡುವಲ್ರಾಗ ಅಲ್ಲ ಇಲ್ಲಿ ಆಳುಗಳಿಗೆ ಏನು ಕೊಡ್ಬೇಕನ ಕೊಡ್ಲಾ ನಿಂದ ಏನು ಕೊಡ್ಲಿ ನಿಂದ ಪಗಾರ ಕೊಡ್ಲಾ ನಿಂದ್ರಾನು ಅಲ್ಲೋ ನೀ ಕೊಟ್ಟೆ ಅಂದ್ರೆ ಅವ್ರಿಗೆ ಕೊಡ್ಬೇಕನ ನಂದು ಇನ್ನೊಂದು ಸ್ವಲ್ಪ ಲೇಟ್ ಆಕೈತೆ ಹಂಗೆ ಮಾಡಕ್ಕೆ ಹೋಗ್ಬೇಡ ಸರಳ ರೊಕ್ಕ ಕೊಡ್ತೀವಲ್ಲ ನೀ ಕೊಡ್ಲಿಕ್ಕಂದ್ರೆ ಕಂಪ್ಲೀಟ್ ಕೊಡ್ತಾನ ಹೋಗಪ್ಪ ಹೋಗು 1.5 ವರ್ಷ ತಿಂಗ ಹೇಳಾಕತಿ ನೀನು ಕಂಪ್ಲೇಂಟ್ ಕೊಡವಲ್ಲಿಗೆ ಹೋಗು ಮರ ಏನು ಲಜ್ಜಗಟ್ಟಿಯೋ ಕಂಪ್ಲೇಂಟ್ ಅಂದ್ರೆ ಅದನ್ನ ಆಮ್ಲೆಟ್ ಮಾಡಿ ತಿನ್ಸಿದಂಗನ ಕಂಪ್ಲೇಂಟ್ ಅಂದ್ರೆ ಒದ್ದ ಒಳಗೆ ಹೋಗಿತಾರ ನಿನಗೆ ಸುಳ್ಳ ಅವ್ರು ನೀನು ದಿನ ಬಂದು ಒದಿತಿಪ್ಪ 2 ಸಲ ನೀನು ಒದ್ದೋಗಿಲ್ಲ ನನಗೆ ಸುಳ್ಳ ಮತ್ತೆ ಒದ್ಸೋಳಕತ್ತ ಅಲ್ಲಿ ಮಟ್ಟ ಹೋಗೋದು ಬೇಡ ಅಪ್ಪ ಚಾ ಮಾಡ್ಕೊಂಬರ್ತಾವ ಹಾಪ ಚಾ ಕುಡಿ ರೂಮ್ ಹೋಗುನು ಪ್ರತಿ ಸಲದಂತೆ ಈ ಸಲ ರೂಮ್ ಹೋಗಿ ನಿಂದು ಏನೈತಿಲ್ಲ ನೀ ಮತ್ತೆ ಬಡ್ದು ಹೋಗ್ಬಿಡಿ ಎಟ್ರ ಲಜ್ಜಗಟ್ಟಿರಿ ಇವತ್ತರ ಕೊಡ್ತೀರ ತಂದು ಹೇಳಿರಿ ಕೊಟ್ಟು ಬಿಡ್ರು ಇವ ಬಂದ ಇವತ್ತು ಸರಳ ನಾನು ರೊಕ್ಕ ಕೊಟ್ಟು ಉಳ್ಕೋತಿ ಇಲ್ಲ ಇಲ್ಲೇ ನೀನು ಸಾಯನ ಹೊಡಿತಾನೆ ಮತ್ತೆ ಇದೆಲ್ಲ ಹೇಳ್ತೀನಿ 3 ವರ್ಷ ಆತ್ ಮನಿಗೆ ಬಂದು ಹಂಗ ಹೊಂಟೀನಿ ರೊಕ್ಕ ಕೊಡ್ದು ಯಾವಾಗ ನಿಮ್ದು ಕೊಟ್ಟಿಲ್ಲ ರೊಕ್ಕ ಏನ ನೀ ಏನು ಲಜ್ಜಗಟ್ಟವದೀವೋ ಇನ್ನ 8 ಮಂದಿ ಇದಾರೆ ಕೊಡೋದೈತಿ ರೊಕ್ಕ ಪೆಂಡಲ್ ಒಂದು ಬಂದ ಪೆಂಡಲ್ ನಾವು ನೀನ ಅಡಿಗೆ ಮಾಡೋದು ಬಂದ ಆಮೇಲೆ ನಾವು ಬ್ರೋಕರ್ ಬಂದ 5,000 ರೂಪಾಯಿ ಕೊಡೋದೈತಿ ಮದುವೆ ಮಾಡ್ಸಲ್ಲ ಒಂದು ಬಂದ ಇಟ್ಟ ಭಾಳ ಏನು ಸಾಲಿಲ್ಲ ನನ್ನ ಮೇಲೆ ಕೊಡ್ತೀನಿ ಎಲ್ಲಿ ಓಡೋಗಂಗಿಲ್ಲ ನೀ ಎಲ್ಲಿ ಓಡೋಡಂಗಿಲ್ಲ ನಮ್ಮನ್ನ ಓಡಿಸಾಕತ್ತೀನಿ ಕೊಡ್ತೀನ ನಾನು ನಿನಗೆ ಏನ್ರಿ ಅಣ್ಣನಪ್ಪ ಅಡಿಗೆಗೆ ಉಪ್ಪು ಖಾರ ಎಲ್ಲ ಕಡಿಮೆ ಆಗಿತ್ತು ನಾ ಏನ್ರಿ ಅಣ್ಣನ ಪೌನ್ಯಾರೆಲ್ಲ ಬಂದವರಲ್ಲ ನನಗೆ ಬೇದ್ರೆ ಅಡಿಗೆ ಅಂತದ್ ಮಾಡಿಸಿ ಕಾರ್ ನಿನ್ನ ಮದ್ವೆ ಕಮ್ಮಾಗಿತ್ತು ಮಂದಿಗೆಲ್ಲ ಯಾಕೆ ಹೇಳ್ಕೊಂಡ್ ತಿರ್ಗಾಡತ್ತೀನಿ ಹೌದು ಈಗ ಏನ್ ಮಾಡ್ಯಾನು ನಮ್ಮ ಮದ್ವೆಗ ಖಾರ ಉಪ್ಪ ಕಡಿಮೆ ಕ್ಯಾನ ಮಾಡಿ ಒಂದು ಪರ್ಸು ಕಾಕಗಳು ಮದುವೆ ಇತ್ತಪ್ಪ ಪರ್ಸು ಕಾಕಗಳು ಮೊಮ್ಮಗನ ಮದುವೆ ಇತ್ತ ಹೋದ್ನ ಡೈರೆಕ್ಟ್ ಮದುವೆ ಆಗಿ ಅಡಿಗೆ ಯಾರು ಮಾಡತ್ತಾರ ಅಂತ ಕೇಳಿದ್ನ ಇವನು ಅಂತ ಹೇಳಿದ ನಾನು ಡೌಟ್ ಬತ್ತ ಪಟ್ನ ಹೋದಾನ ಸಾಂಬಾರ್ನ ಕೈ ಹಾಕಿ ನಾಕಿ ನೋಡ್ನಿ ಖಾರ ಉಪ್ಪ ಕಡಿಮೆ ಕ್ಯಾನ ನಾ ಡೈರೆಕ್ಟ್ ಹೇಳಿನಿ ಇಂಥವನ್ನ ಕರ್ಸಿರಿ ನಮ್ಮ ಮದುವೆ ಕರ್ಸಿದ್ವಿ ಚಲೋ ಮಾಡಿಲ್ಲ ಅಡಿಗೆ ಅಂತ ಹೇಳಿ ಏನ್ ಖಾರಿಲ್ಲ ಉಪ್ಪಿಲ್ಲೋ ಮಂಡ್ ಹೇಳ್ತಾನ್ರಿ ಏ ನಿನ್ ಲಗ್ನದಾಗ ನಾನು ಇದ್ನಿಲ್ಲೋ ನಾನು ತಿಂದಲ್ಲ ಅಲ್ಲೆಲ್ಲಿ ಖಾರ ಆಕತಿ ಉಪ್ಪಾಕತಿ ನೀವು ತಿಂದಿರಿಲ್ರಿ ರುಚಿ ಐತಿಲ್ರಿ ರುಚಿ ಆಯ್ತೈತಿ ಹೇಳ್ರಿ ಅವ್ಗ ರೊಕ್ಕ ಕುಡ್ದಾಗ್ತೈತಿ ಎತ್ ಪತ್ತರ ಮಂದಿಗೆ ಎಲ್ಲ ಬಂದ್ ಎಲ್ಲ ಹಂಗ ಹೇಳಕತ್ತಾನ ಮತ್ ನೀ ಯಾಕೋ ನನಗೆ ದಿನ ಬಂದ್ ಬಡಿತಿ ಮತ್ತೆ ನನಗೆ ಸಿಟ್ಟು ಬಂದ ಹಂಗೆ ಹೇಳ್ತಾನೆ ಮಂದಿ ಮುಂದೆ ಬಂದ್ ಪಡ ಬಡ್ದೋಕ ನೀವು ರೊಕ್ಕ ಕೊಡೋದಕ್ಕೆ ನೀ ಸೀದಾ ರೊಕ್ಕ ಕೊಟ್ಟಿ ಉಳ್ಕೋತಿತ್ತಮ್ಮ ಇಲ್ಲಿ ಹೊತ್ಕೊಂಡ್ ಹೋಗ್ತೈತಿ ಬಡದ್ ಬಿಟ್ಟು ಹೋಗೋದಾಗಿತ್ತು ನನಗೆ ಇನ್ನು ಹೊತ್ಕೊಂಡ್ ಹೋಗ್ತೈತಿ ನಿನ್ನ ಬಡಂಗಿಲ್ಲ ಮತ್ ನಾವು ಬರಂಗಿಲ್ಲ ನಾ ಇಲ್ಲೇನ್ ಬೇಕಾರ ಪಡ ಬಡ್ಕೊಂಡು ಬೇಕಾರ ಕೊಲೆ ನೋಡ್ರಿ ಎಟ್ ಬಡಿತೀರಿ ಬಡಕ್ರೆ ಎಟ್ರ ನಾಚಿಗೆಟ್ಟಿಯೋ ಬರುದು ಬಡಿದು ಹೋಗೋದಾಗಿತ್ತು ನನಗೆ ಏ ಮರ ಇದು ನಿನ್ನ ಸಲುವಾಗಿ ನನಗೆ ಉದ್ಯೋಗ ಇಲ್ದಂಗ ಆಗೈತೆ ಮತ್ತೆ ಎಲ್ಲಿ ಕೆಲಸ ಸಿಗೋಲ್ಲ ನನಗ ಒಂದು ಕೆಲಸ ಮಾಡಂಗಾರ ಏನ್ ಮಾಡ್ಲಿ ನನಗೊಬ್ಬ ದೋಸ್ತ್ ಪರಿಚಯ ಅದಾನ ಮುನ್ನೂರ ಉಮೇಶ್ ಅಂತೇಳಿ ಕಂಡಲ್ ಐತೆ ಅವ್ರದ್ದು ಹೇಳ್ತಾನೆ ಕೆಲ್ಸಕ್ಕೆ ಹತ್ನಿ ಏ ಮೊದಲ ಅಲ್ಲೇ ಇದ್ನು ಅವನ ಹೊರಗೆ ಹಾಕ್ಯಾನ ನನ್ನ ಎದ್ರ ಸಲುವಾಗಿ ಮತ್ತೇನ್ ನೀನ್ ರೊಕ್ಕ ಕೊಡಲ್ದಕ್ಕ ಹೋಲ್ ಬಿಡ ಅದೆಲ್ಲ ಹೋಗ್ಲಿ ನನಗೆ ಇನ್ನೊಬ್ರು ಪರಿಚಯ ಅದಾರ ಯಾರ ಭಾಳ ಕಾಸು ಅದಾರ
ವೀರೇಶ್ ಕಲಾದಿಗೆ ಅಂತೇಳಿ ಅವ್ರ ಕಡೆ ಹೋಗಿ ಪೆಂಡಲ್ ಹಾಕಕ್ಕೆ. ಏ ಮತ್ತೆ ಇನ್ನು ಗೆಬ್ಬಿ ಕೊಡ್ತಾನ ನಾ ಎಲ್ಲಾರ ಹೋಗೋಣ ಸರಳ ನಾನು ರೊಕ್ಕ ಕೊಡ್ತೀಯಲ್ಲ ನೀ ನಿನ್ಗೆ ಇಟ್ಟೆಲ್ಲ ಸಪೋರ್ಟ್ ಮಾಡೋದನ್ನ ಸಹಾಯ ಮಾಡೋದು ಏ ನಾವು ನಿನ್ ಸಪೋರ್ಟ್ ಬೇಕಾಗಿಲ್ಲ. ಪ್ರತಿದಿನ ಸಪ್ರೇಟ್ ಬಂದು ಬಡಿತಿದ್ರಿ. ಹಾ ಮತ್ತು ನೀನು ಮಣ್ಣು ಬಂದು ಬಡ್ದೋಗಿ ಗೊತ್ತೇನ ನನಗೆ ಒಂದಿಟ್ಟು ಚಲೋ ಅನ್ಸಿಲ್ಲ ಅದು ಹಾ ಮಾರ ಅಜ್ಜಿಕಿತ ಒಂದು ವಾರ ಹಿಂದೆ ಬಂದು ಬಡ್ದೋಗಿದ್ದೀವಿ ಫುಲ್ ತಾಪಾಗಿತ್ತು ನಿನಗೆ ಸಿಟ್ಟಿನಾಗಿದ್ದಿ ಬಡ್ದಿದ್ದು ಹೇಳ್ತೀನಿ ಎಲ್ಲ ಮೈಯೆಲ್ಲ ಫುಲ್ ಮಜಾ ಬರತ್ತಿತ್ತು. ಮಣ್ಣು 2 ದಿನದ ಹಿಂದೆ ಬಂದು ಬಡ್ದೋಗೇನೋ ಮಜಾನ ಬಂದಿಲ್ಲ. ನೀನು ಮಣ್ಣು ಹಂಗೆ ಮಾಡಿ ಬರೀ ಕಪಾಳ ಬಂದ ಬಡ್ದೋಗಿ ಒಟ್ಟೆ ಏನತ್ತೂ ಸುಮ್ಮ ರೂಮ್ನೇ ಅವನು ಹಿಂಗೆ ಹೊಡಿಬೇಕಂದ್ರೆ ನೀವು ಫುಲ್ ಒಟ್ಟು ಮಜಾ ಬರಬೇಕು. ಜಂಡು ಬಾಂಬ್ ತರ ಸಿಟ್ಟಿನ ಯಾಡು ಹಚ್ಕೊಂಡು ರಾತ್ರಿ ಮಕ್ಕೊಂಡ್ರೆ ಗಪ್ಪನ ಪಚ್ಚ ನಿಧಿ ಬರ್ತದೆ ನನಗೆ. ಸುಳ್ಳು ಮಾತಾ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ, ಬರೀ ಒಳಗೆ ರೂಮ್ನೇ ಅವನು. ಎಟ್ರ ನೆಚ್ಚಿಗಿಟ್ಟಿನಿ ನಿನ್ನ ಕೈಲಿ ನಿಗಲಿಕ್ಕೆ ಅಂದ್ರೆ ಎದಕ್ ಮದ್ವಿ ಮಾಡ್ಕೊಂತೀವ? ಮದುವೆ ಇದು ನಿಗ್ತೈತೆ ನನಗೆ ರೊಕ್ಕ ಕೊಡೋ ಆಟ ನಿಗಂಗಿಲ್ಲ. ಬಾ ಇವ್ ಮಾತಾಡಿ ಉಪಯೋಗ ಇಲ್ಲ. ಹಾ ಸರಳ ಹೋಗುದು ಸಿಟ್ಟು ಬಂದೈತಿಲ್ಲ ಒಂದ್ 4 ರುಬ್ಬುನು ಅದ ಖುಷಿ ಪಟ್ಕೊಂಡು ಸುಮ್ ನಮ್ಮ ಮನಿಗೆ ಹೋಗುನು. ಅಲ್ರಿ ಸಾವ್ಕಾರ 3 ವರ್ಷ ಆದ್ರಿ ಬರೀ ರುಬ್ಬೋದು ಮನಿಗ್ ಹೋಗೋದಾಗೈತಿ. ನಮಗಲ್ಲಿ ಮನ್ಯಾಗ ರುಬ್ಬಾಕತ್ತಾರ ನಮ್ ಹೆಂತಿಗಳ. ಮತ್ತೆ ಇನ್ನೇನ್ ಮಾಡಿದ್ರು ಇವಂಗ ದಡ್ಡ ಬಿದ್ದೈತಿ. ಫುಲ್ ದಡ್ಡ ಬಿದ್ದೈತಿ ಒಟ್ಟ ಏಟಾಗಿ ಅಂದ್ರೆ ಫುಲ್ ಗಚ್ಚಿ ಬಿರ್ಸಾಗ್ಬಿಟ್ಟಿನಿ. ಈಗ ಎಟ್ರ ಮಟ್ಟಿಗೆ ಬಿರ್ಸಾಗಿನ ಅಂತಂದ್ರೆ ಅರ್ಧ ತಾಸು ಪೈಖಾನೆ ಕೂತಾನ. ಇನ್ನೇನು ಗಟ್ಟಿ ಬೇಕಾಗಿತ್ರಿ ಅವಂಗ ಹಂದಿ ಚರ್ಮ ಇದ್ದಂಗ ಐತ್ರಿ ಹಾಕಿ ಬಡಿ ನಡೀರಿ ನೋಡ್ರಿ ಪದ್ಧ ಸೀರಿ ಬಡಿಗೆ ಹಿಡಿಗೆ ಏನು ತಂದಿಲ್ಲ ಬರೀ ಕೈ ಬಿಸೋದು ಹಂಗ ಬಂದಿರಿ. ಅಟ್ಟ ನಡಿ ಒಳಗ ಹಂಗ ನಾವು ಮಾಡ್ತೀವಿ. ಬಡಿದಂದ್ರೆ ಎಡಬಾರ್ದಿಕ್ಕಿ ಒಂದ್ ವಾರ ಒಂದ್ ಮಿನಿಟ್ ಬಿಸಿನೀರು ಕಾಸೋಗಣಿ. ಎಲ್ಲ ಕಾಸ್ದಾಳ ತಂಗಿ ಕಾಸುವ ಒಳಗ್ ನಡಿ ತಡಿ ಸಾವ್ಕಾರ ನನಗ್ ಬಾಳ ಸಿಟ್ ಐತಿ ಇವ್ನ ಮ್ಯಾಗ. ಏ ನನಗ್ ಬಾಳ ಸಿಟ್ ಐತಿ. ಮೊದಲ್ ನಾ ಬಡಿತೇನೆ ಗಪ್ಪ ಅವನ. ನಾ ಬಡದ್ ಬರ್ತೀನಿ ತಡಿಲ್ಲ. ಏ ನಾ ಬಡಿತೇನೆ ಗಪ್ಪಪ್ಪ. ಸುಮ್ಮನೆ ಇಬ್ರು ಒಮ್ಮೆ ಬಂದ್ರೆ ನಾನು ಬ್ಯಾಡತ್ತ ನಾನು ಇಬ್ರು ಬರ್ರಿ. ಒಬ್ಬೊಬ್ಬ ಆದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗೈತಿ. ಇಬ್ರು ಆದ್ರೆ ಮಜಾ ಬರುತ್ತೆ. ಬರ್ರಿ ಇಬ್ರು ಬರ್ರಿ. ನಡಿ ಕಟ್ದ ಬಿಡು ಬಡಿ ನಡಿ ಇವ್ನು ನಡಿ. ಬಾಗಲ ಪಚ್ಚಂಗ ಹ್ಞೂ ಬಾಳ ಹುರ್ಯಾಕತ್ತು ಹಂದಿ ಚರ್ಮ ಇದ್ದಂಗೈತಿ ನೋಡಿ ಅಂತ. ಮತ್ತ ಮನುಷ್ಯ ಅದಿರೋ ಏನದಿರೋ ಹಾ ನನ್ನ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ಲ ಇವತ್ತು. ಅವ್ವ ಮೊನ್ನೆ ಹಂಗೆ ಬಡ್ದಿದ್ದಪ್ಪ ನೀನು ಖತರ್ನಾಕ್ ಬಡ್ದಿದ್ದು. ಇವತ್ತು ಇಬ್ರು ಕೂಡ ಪಕ್ಕ ಬಡಿಲಿಲ್ಲ ನೀವು. ಇನ್ನೊಂದು ಸ್ವಲ್ಪ ಬರ್ರಿ ಹೇಳ್ತೀನಿ ಪದಸ್ರಿ ಬಿಡಕ್ರೆ. ಮನುಷ್ಯ ಅದೇವ ದನ ಅದೇವ ನೀ. ಹಂದಿ ಚರ್ಮ ಇದ್ದಂಗ ಐತಿ ನಡ್ರಿ ಇವ ಹಂಗ ಹಂದಿ ಚರ್ಮ ಐತಿ ಒಂದು. ಇದು ಏನೇ ಇರಲಿ ಹೆಂಗೆ ಹೊಡಿಬೇಕಪ್ಪ ಅಂದ್ರೆ ನಾ ಹೇಳ್ತೀನಿ ಬರ್ರಿ ಕೊಟ್ಟು ಪದ. ಏ ಬೇಡ ಬೇಡ ನೋಡ್ರಿ ಬರೀ ಖಾಲಿ ಪುಕ್ಕು ಇದನ್ನ ಮಾಡೋಣ ಬೇರೆ ಕಡೆ ಕೆಲಸ ಬಡಿ ಬರ್ರಿ. ತಗೊಂಡ್ ಇನ್ನೊಂದು ಸ್ವಲ್ಪ ಬಡಿ ಬರ್ರಿ. ಹಂಗ್ಯಾಕೆ ಮಾಡ್ತೀರಿ? ಪ್ರತಿ ಸಲ ಬರೀ ಸ್ವಲ್ಪ ಬಡ್ದು ಹೋಗಿರ್ಬೋ ಹಣ್ಣಂಗೆ ಬಡಿಯಂಗಿಲ್ಲ ನೀವು. ಬರ್ರಿ ಇಲ್ಲೇ ನಿಂತೀನಿ. ನೀರು ಇಡಕ್ಕೆ ಹೋಗಿಲ್ಲ? ಇಲ್ರಿ ನಿಮ್ಗೆ ಹೆಂಗ್ ಬಡಿತಾರ ಅಂತ ಕೇಳಿಸ್ಕೊಳಕತ್ತೆ. ಹಂಗನಕೇನು ಪಕ್ಕ ಕಾಸು ಬಡಿಲಿಲ್ಲ. ಯಾಕ್ರಿ ಹೌದು ಸ್ವಲ್ಪ ಬಡ್ದೋದ್ರಲ್ಲ ಇವತ್ತು ನಿಮ್ಗೆ. ನೀ ಹೇಳ್ಬೇಕಿತ್ತಲ್ಲ ಬಾಯ ರಗತ್ ಬರಂಗೆ ಬಿಡ್ತಿದ್ರು. ಹೌದ್ರಿ ನೆಕ್ಸ್ಟ್ ಟೈಮ್ ಬರ್ತಾರಲ್ಲ ಹೇಳ್ತೀನಿ. ಹೇಳ್ತೀನಿ. ಅವಾಗ ಚೆನ್ನಾಗಿ ನೀರು ಇಡೋಗಿ ಬಂದಳ ದನ ಮಾಡಿ ದನ ಮಾಡ್ದಂಗೆ ಬಡ್ಸೋಳಕ್ಕೆ. ಇಂಥರ ಹತ್ರ ಸಾಲ ಮಾಡ್ಬೇಡ್ರಿ. ಮತ್ತೆ ಜಾಸ್ತಿ ಬಿಡೋರ ಹತ್ರ ಸಾಲ ಮಾಡ್ಬೇಕು ನೀವು. ಜಾಸ್ತಿ ಬಿಡೋದು ಸಾಲ ಮಾಡಬೇಕು. ಭೀಮಪ್ಪ ಅದನ್ನ ಗೊತ್ತೇನ ಪೈಲ್ವಾನ್ ಭೀಮಪ್ಪ. ಹಾಂ ರೀ ಅವ್ನು ಹೇಳಿಟ್ಟೇನೆ ಸಂಜಿಕ 17,000 ರೂಪಾಯಿ ಕೊಡ್ರಿ ಅಂತ ಹೇಳಿನಿ. ಹ್ಞೂ ತನ್ನ ಹಂಗ ಗೊತ್ತಿಲ್ಲ ಪೈಲ್ವಾಡ ಚಲೋ ಆಗತ್ರಿ. ಬಡದು ಎಲ್ಲನೂ ಮುಡಿತಾನಂದ ಚಲೋ ಆಕೈತೆ ಅವ್ರು. ಅರೇ ಹೋಗ ಬಂದಾಳ ಹಂಗೆ ಬಡ್ಸೋಳಕತ್ತ ಹುಟ್ಟಿ ನನ್ನ ಸುಮ್ಮ ಅವ್ರಿಗೆ ಇರಿಟೇಟ್ ಆಗಲಿ ಅಂತ ಬಡಿದು ಇರಿಟೇಟ್ ಆಗಲಿ ಅಂತ ಹೋಗತ್ತೆ ಹೇಳಿನಿ. ಬಡಿ ಬೇಡ್ರಿ ಅಂದ್ರೆ ನಾ ಹಿಡ್ದು ಮುಡಿತಾರ ಅವ್ರು. ಬಡಿ ಅಂದ್ರೆ ಬಡಿಯಂಗೆಲ್ಲ ಓಡಿ ಹೋಗ್ತಾರ. ನನಗೆ ಹತ್ತಿರ್ತೈತಿ ಇಲ್ಲಿ ಬಂದಾಳ ಹಂಗೆ. ಜಂಡು ಬಾಂಬ್ ಖಾಲಿ ಆಗೈತಾನೆ. ತಂದು ಬಡಿ ಅಲ್ಲಿ ಹಚ್ಚಿ ಮಸಾಜ್ ಮಾಡೋಕ್ಕೆ.